ಸ್ಟೇಜ್ ಗಟ್ಟಿ ಹಾಕೋಕಾಗಂತಿ ಯಾಕೆ ಗಗನ ಚುಕ್ಕಿನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಅಜ್ಜಿ ಮಗನ ಮನೆಗೆ ಬಂದಿದ್ದೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಇವತ್ತು. ಅದಕ್ಕೆ ಈಗ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರಲ್ಲ, ಅವರು ಅಜ್ಜಿದು ಮಗಳು, ಅವರು ಬ್ಯಾಂಗ್ಳೂರಲ್ಲಿ ಇಪ್ಪುದು. ಈಗ ಜಸ್ಟ್ ಬಂದ್ರಲ್ಲ, ಒಂಥರ ಪಿಂಕ್ ಒಂಥರ ಪೀಚ್ ಕಲರ್ ಸಾರಿ ಉಟ್ಕೊಂಡು ಹಿಂದಿದ್ರಲ್ಲ, ಅವ್ರ ಹಿಂದೆ ಅವರು ಅಜ್ಜಿ ಮಗನ ಹೆಂಡತಿ ಮಗುನ ಮುಡ್ತಾ ಇದ್ರಲ್ಲ ಅವರು. ನಾವು ಮುಂಚೆ ಬಂದು ಪೂಜೆ ಮುಂಚೆ ಇಲ್ಲ ನನ್ನ ಅಜ್ಜಿ ಅಂದರೆ ನನ್ನ ಅಜ್ಜಿ ಅಂತಿಲ್ಲ ಇವ್ರಿ, ನಾವು ದಡ್ಡ ಅಂತ ಹೇಳೋದು. ನನ್ನ ಅಮ್ಮನ ತಂಗಿ. ಈಗ ಬತ್ತರ್ಕಣಿ ಇವರು ಅವ್ರ ಮಗಳು. ಈಗ ನೆಕ್ಸ್ಟ್ ಬಪ್ಪುದು ಅವ್ರ ಮಗ. ಇವ್ರು ಒಟ್ಟು 7 ಜನ. ಊಟ ಕೂತ್ಕಣಿ ಅಂದ್ರೆ ಅದಕ್ಕೆ ನಾವು 12:15 ಊಟಕ್ಕೆ ಕೂತ್ಕಂತ. ಬಟ್ ಅಷ್ಟು ಬೇಗ ಕೂತ್ಕೊಂಬೇಡ ಇದ್ದಿತ್ತು, ಮಕ್ಕಳಿಗೆಲ್ಲ ಹೊಸವ ಇಲ್ಲ ಸುಮ್ಮನೆ ಬಂದು ಕೂತ್ಕೊಂಡು ಮಕ್ಳು ಊಟನೂ ಮಾಡಲಿಲ್ಲ. ಅಂದರೆ ಅವ್ರದ್ದು ಎಂತ ತಿಂದಿದ್ರ ಮನೇಲಿ ಬಪ್ಪತ್ತಿಗೆ, ಸೊ ಅವ್ರಿಗೆ ಹಸುವ ಇರಲಿಲ್ಲ. ಸೊ ಚೂರು ಪಾಯಸ ತಿಂದ್ರು ಅಷ್ಟೇ. ಎಂತ ಸಹ ಊಟ ಮಾಡಲಿಲ್ಲ ಶಿವಾಂಶ್ ನೀನು? ಯಾಕೆ ಖಾರ ಆಯ್ತಾ? ಎಲ್ಲ ಊಟ ಮುಗಿಸ್ಕೊಂಡು ಕೈ ತೊಳ್ಕೊತಿದ್ರು. ಒಂದು 40-50 ಜನ ಆಯ್ರು ಅನ್ಸುತ್ತೋ, ಇಲ್ಲ ಇನ್ನೂ ಜಾಸ್ತಿ ಆಯ್ರೇನೋ, ನಂಗೆ ಕರೆಕ್ಟ್ ಲೆಕ್ಕ ಇಲ್ಲ. ಬಟ್ ಸುಮಾರು ಜನ ಆಯ್ದಿರು, ಒಂದು 2-3 ಪಂಕ್ತಿ ಆಯ್ದಿರಪ್ಪ. ಇವರು ನಮ್ಮ ಅಜ್ಜಿ ಮಗಳು. ಕಂಡ್ರೆ ಹಂಗೆ ಅನ್ಸೋದಿಲ್ಲ, ತುಂಬ ಹೆಂಗಿದ್ರಲ್ಲ ಇವರು. ಇವ್ರು ನನ್ನ ಅಕ್ಕನ ಮಗಳು. ನಮ್ಮ ಮನೆ ಫಂಕ್ಷನ್ ಇವತ್ತು, ನಾವೆಲ್ಲ ಒಟ್ಟಿಗೆ ಸೇರಿದ್ವಿ. ಇವ್ರು ನನ್ನ ಸ್ವೀಟ್ ಅಕ್ಕನ ಮಗಳು. ಇಲ್ಲಿ ಬಂದರೆ ನನ್ನ ಅಮ್ಮ ಮತ್ತು ಸುಜಾತಕ್ಕ ಅಜ್ಜಿ ಮಗಳು ಇಬ್ಬರು ತಮ್ಮ ಸ್ಕೂಲ್ ಡೇಸ್ ಇದೆಲ್ಲ ಮೆಮೊರಿ ಶೇರ್ ಮಾಡ್ಕೊಂತಿದ್ರು. ಅಂದರೆ ಅಮ್ಮನಕ್ಕಿಂತ ಇವ್ರು ಸ್ವಲ್ಪ ಸಣ್ಣವರು, ಬಟ್ ಇಬ್ಬರು ಜಾಸ್ತಿ ಒಟ್ಟಿಗೆ ಇರ್ತಾಯಿದ್ರು, ಕ್ಲೋಸ್ ಇದ್ದಿದ್ರು, ಎಲ್ಲ ತರಲೆ ಕೆಲಸ ಒಟ್ಟಿಗೆ ಮಾಡ್ತಾಯಿದ್ರು. ಇವ್ರು ಹೆಂಗಂತ ಹೇಳಿದ್ರೆ ಕಲ್ಲನ್ನು ಮಾತಾಡಿಸಿ ಬರ್ತಾರೆ ಇವರು. ಈ ವಿಡಿಯೋ ಲಾಸ್ಟ್ ತನಕ ಕಂಡ್ರೆ ನಿಮಗೆ ಗೊತ್ತಾಗ್ತಿ ಇವ್ರು ಯಾರಿಗೆಲ್ಲ ಕಾಲು ಎಳ್ದಿರೋ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿ. ಮತ್ತು ಇದೆಲ್ಲ ಒಂದು ಮೆಮೊರಿ, ಎಲ್ಲ ಒಟ್ಟಿಗೆ ಸೇರೋದು ಅದೆಲ್ಲ ಒಂದು ಖುಷಿ ಅಲ್ಲ. ದುಡಿದಿರುತ್ತೆ ಯಾವತ್ತು, ಕೆಲಸ, ಟೆನ್ಷನ್, ಮನೆ, ಮಕ್ಕಳು ಎಲ್ಲ ಇರುತ್ತೆ. ಅದೇ ಆ ಮಿಡಲಲ್ಲೂ ನಮ್ಮ ಫ್ಯಾಮಿಲಿ, ನಮ್ಮ ಅಜ್ಜ ಅಜ್ಜಿ, ಅಜ್ಜನ ಮಕ್ಕಳು, ಅಜ್ಜಿ ಮಕ್ಕಳು, ಅಪ್ಪನ ಮನೆಯವರು, ಅಮ್ಮನ ಮನೆಯವರು ಎಲ್ಲ ಒಟ್ಟಾಗಿ ಗಮ್ಮತ್ತು ಮಾಡೋದೇ ಒಂದು ಖುಷಿ ಅಲ್ಲ. ಈಗಳಿನ ಕಾಲದಲ್ಲಿ ಈಗ ಕಣ್ಣು ಮನುಷ್ಯನೊಂದುಗಳು ಹಿಂಗೆ ಇರೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಎಷ್ಟು ಟೈಮ್ ಸಿಕ್ಕುತ್ತೋ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅದು ಯಾವತ್ತೂ ಮಿಸ್ ಮಾಡ್ಕೊಂಬೇಡಿ, ಯಾಕಂದರೆ ಮತ್ತೆ ರಿಗ್ರೆಟ್ ಆಗ್ಕಾಗಲ್ಲ. ಮಗಳು ಅವಳದ್ದೇ ಏಜ್ ಒಂದು ಹುಡುಗಿ ಜೊತೆ ಹೈಡ್ ಆ್ಯಂಡ್ ಸೀಕ್ ಆಡ್ತಾ ಇದ್ಲು. ಅಂದರೆ ಅವಳ ಕೈಯಲ್ಲೆಂತೋ ಇತ್ತು, ಆ ಹುಡುಗಿ ಅದನ್ನೇ ಕೇಳ್ತಾ ಇದ್ಲ, ಅವಳು ಕೊಡೋದಿಲ್ಲ ಅಂತ ಹೇಳಿ ಸತಾಯಿಸ್ತಾ ಇದ್ದಾಳೆ ಅವಳಿಗೆ. ಈ ಮಕ್ಕಳನ್ನೆಲ್ಲ ಕಾಮಕ್ಕೆ ಎಷ್ಟು ಖುಷಿ ಹಬ್ಬದಲ್ಲ, ಎಷ್ಟು ಮಕ್ಕಳು ಸೇರಿದ್ ಗೊತ್ತಾ ಇವತ್ತು. ಈ ನನ್ನ ಮಗಳಿಗೂ ಹಾಗೆ ತುಂಬ ಮಕ್ಕಳನ್ನ ಕಂಡ್ರೆ ಖುಷಿ ಆಗ್ಬೋದು. ಮತ್ತೆ ಹೇಳ್ತಾರಲ್ಲ, ಮಕ್ಕಳ ಜೊತೆಗಿದ್ದರೆ ಒಂಥರ ಹ್ಯಾಪಿ ಹಾರ್ಮೋನ್ಸು ಬಿಡುಗಡೆ ಆತಂತ. ಅದಂತೂ ನಿಜ ಹೌದು. ನಮ್ಗೆಂತಂತೆ ದುಃಖ ಇದ್ರೂ ಟೆನ್ಷನ್ ಇದ್ರೂ ರಗ್ಳೆ ಇರುತ್ತೆ, ಬಟ್ ಅವ್ರು ಮಾಡು ಒಂದು ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ಕಮ್ಮತ್ತಿಗೆ ಏನೋ ಮೂಡ್ ಫ್ರೆಶ್ ಆಯ್ತು. ನನ್ನ ಇನ್ನೊಂದು ಅಜ್ಜಿ ಮಗ, ಅಂದರೆ ನನ್ನ ಅಮ್ಮ ಇದ್ರಲ್ಲ, ಅವ್ರ ಅಕ್ಕನ ಮಗ. ಎಷ್ಟು ಜನ ಇದ್ರು ಗೊತ್ತಾ, ತುಂಬ ಜನ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಸೇರಿತ್ತು. ನಾವು ತುಂಬ ಖುಷಿ ಆಯ್ತು, ಯಾಕಂದರೆ ಎಲ್ಲ ಸಲ ಈ ಚಾನ್ಸ್ ಸಿಕ್ಕುದಿಲ್ಲ ಮಾತಾಡೋಕೆ ಎಲ್ಲ. ಪಾಪ ನೀನು ಹೂ ಮುಡ್ಕೋ, ತಲೆಗೆ ಇಟ್ಕೋ, ಹೂ ನಿನ್ ತಲೆ ಮೇಲೆ ಇಟ್ಕೋ. ಮಾರ್ನಿಂಗ್ ಫಂಕ್ಷನಿಗೆ ಹೊರಟಾಗ ನನ್ನ ಮಗ ಎಂತ ಮಾಡಿದ ಅಂತ ಹೇಳಿದ್ರೆ, ರೂಮ್ ಫ್ರೆಶ್ನರ್ ತಗೊಂಡು ತಂಗಿ ಮುಖಕ್ಕೆ ಹಾಕಿದ. ಅದು ಅವಳಿಗೆ ಕಣ್ಣಿಗೆ ಉರಿದು ಮತ್ತು ಡಾಕ್ಟ್ರ್ ಎಂತ ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದರೂ ಸಹ ಚಿಕ್ಕ ಮಕ್ಳಿಗೆ ಪತಿ ನಾವು ತುಂಬ ಕೇರ್ಫುಲ್ ಆಗಿರ್ಕ. ನಾವು ಅಷ್ಟೇ ಎಷ್ಟು ಕೇರ್ಫುಲ್ ಆಗಿರುತ್ತೆ, ಆದ್ರೂ ಹಿಂಗಾಯಿತು. ಏನು ತೊಂದರೆ ಇಲ್ಲ ಅಂದಕ್ಕಾಯ್ತು, ಏನಾದರೂ ಆಯ್ರು ಎಂತ ಮಾಡೋದು. ಈಗ ಟ್ಯಾಬ್ಲೆಟ್ಸ್ ಆದರೂ ಹಾಗೆ ಚಿಕ್ಕ ಮಕ್ಳಿಗೆ ಕಂಡ್ರೆ ಅದು ಚಾಕ್ಲೇಟ್ ಅಂತ ಬಾಯಿಗೆ ಹಾಯ್ಕಂತು. ಸೊ ತುಂಬ ಕೇರ್ಫುಲ್ ಆಗಿರ್ಕು. ನನ್ನ ಮಾವ, ಅಮ್ಮನ ತಮ್ಮ ಕಣಿ ಆಟ ಆಡ್ತಾ ಇದ್ದಾಳೆ ಅವ್ರ ಜೊತೆಗೆ. ಎಷ್ಟು ಜನ ಊರಲ್ಲಿದ್ದರೆ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಗ್ತಾರಂತ.
ಹಾಗೆ ಸುಜಾತಕ್ಕ ಬಂದ್ರು ಕಣೆ. ಇಲ್ಲ ಇವ್ರ ಸ್ವಂತ ಅಕ್ಕನ್ನೇ ಅಲ್ಲಿ ಬ್ಲೂ ಸಾರಿ ಹುಟ್ಟಿರಲ್ಲ ಅವ್ರು ಆ್ಯಕ್ಚುಲಿ ಇವ್ರ ಅಕ್ಕ, ಅವರಿಗೆ ದಡಮ ಅಂತ ಇದ್ರು. ಅಂದರೆ ಎಲ್ರಿಗೂ ಕಾಲೆಳಿತ್ರು ಇವರು. ಸುಮ್ಮನೆ ಗಮ್ಮತ್ ಮಾಡ್ತಾ ಇಕ್ಕಮ್. ನಮ್ಮನೆ ಸಾರು ಮಾಡಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಊಟಕ್ಕೆ ಕರೆದ ಎಂತ ಪದಾರ್ಥ ಮಾಡಿದಕ್ಕೆ ಏನ್ರಿ ಇದ್ರು ಹಾಕತಿಲ್ಲ, ಹೇಳಿಕಿದ್ರು ಮಾತ್ರ. ಬಾಯ್, ಹ್ಯಾಪಿ ಜರ್ನಿ. ಮನೆ ಮುಟ್ಟಿದ ಮೇಲೆ ಕಾಲ್ ಮಾಡಿ, ಏರ್ಪೋರ್ಟ್ ಮುಟ್ಟಿದ ತಕ್ಷಣ ಕಾಲ್ ಮಾಡಿ, ಏರ್ಪೋರ್ಟ್ ಮುಟ್ಟಿದ ತಕ್ಷಣ ಕಾಲ್ ಮಾಡಿ ಪ್ಲೀಸ್. ಯಾವ ಏರ್ಪೋರ್ಟಿಗೆ ಹೊಟ್ಟದವ್ರಿಗೆ? ಮಕ್ಕಳೆಲ್ಲ ಸಾಂಗ್ ಹಾಕೊಂಡು ಗಲಾಟೆ ಮಾಡ್ತಿದ್ದು, ಅದಕ್ಕೆ ಡಿಸ್ಟರ್ಬೆನ್ಸ್ ಇತ್ತು, ಸರಿ ಕೇಳ್ತಿಲ್ಲ, ಸಾರಿ. ನಂಗೊಂದು ಡೌಟ್, ನಂದು ಎಲ್ಲ ಇದ್ದ ಹೋಳಿಗೆ ತಂದೆಲ್ಲ ಏನ್ ಮಾಡಿದೆ? ನೀನ್ ತಿನ್ನಕ್ತಾನೆ ಒಟ್ನಲ್ಲಿ ಹಾಳು ಮಾಡಿಲ್ಲ. ಮೆಹಂದಿ ಡ್ಯಾನ್ಸ್ ಮಾಡಿ ನಡೆದ ಮಂಡಿ ಕಪ್ಪು ಹಾಕಿರ, ಆದ್ರೆ ಆ ಕಪ್ಪು ಹಾಕದಲ್ಲ 2 ಕೂದಲು ಮಾತ್ರ ಮಿಸ್ ಆಯ್ತು. ಇಲ್ಲಿ ಕಾಣಿ ಬಿಳಿ ಕೂದಲು ತೋರ್ತೆ ಒಂದ್ ನಿಮಿಷ. ಎಂತ ಗೊತ್ತಾ, ಮೊನ್ನೆ ಗೊಬ್ಬರ ಹೊಡಕ್ ಬಂದಿರ ಬಂದಲ್ಲ ಬೆಂಗಳೂರಿಂದ ಹೌದಾ? ನಿಮ್ಮ ಅತ್ತಿಗೆ ಬರ್ಲಿಕ್ಕೆ ನಂಗೆ ಅಂದ್ರೆ ಸತ್ಯ ನೀನು ಕೃಷ್ಣಣ್ಣ ಅನ್ಬಂದ ಸರ ಸತ್ಯ ಪೂಜೆ ಮಾಡಿದ ದಿವಸ ಕಾಣೋದಕ್ಕಾಗ ಸತ್ಯ ಅಲ್ಲ. ಒಂದು ಕ್ವಶನ್ ನಂಗೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ ಇಷ್ಟು ಹೆಂಗಿದ್ರಿ ಅಲ್ಲ? ಹೌದಾ? ಇದು ಯಾರು? ಅಲ್ಲ ನಿಮ್ದೀಗ ಎಷ್ಟು ಏಜ್? 40 ನಿಯರ್ ಬೈ 52. ಈಗ ಎಷ್ಟು ಏನ? ಎಷ್ಟು ಏಜ್ ಆಗ್ತದೆ ನಿಮಗೆ? ಸುಳ್ಳು ಹೇಳೋಕ್ಕಿಲ್ಲ. ನಮ್ಮ ಅಕ್ಕನ ಏಜು, ಅಮಿತನ ಏಜು. ಹೌದಾ? ಹೇಳ. 41 ಹತ್ರ 42 ಟಚ್ ಎಷ್ಟು ಸುಳ್ಳು ಹೇಳೋದಿಲ್ಲ, ನಿಜ. ಎಲ್ಲ ಗೆಳೆಯರಿದ್ರೆ ಹಳೆಯರೆಲ್ಲ ಬಂದ್ರ ಅವ್ರ ಮಾಡ ಡ್ಯಾನ್ಸ್ ಮಾಡು. ಲೈಟ್ ಇಲ್ಲ. ಡ್ಯಾನ್ಸ್ 9ನೇ ತಾರೀಕು ಇವ್ರದ್ದು ಅಕ್ಕನ ಮಗಳದ್ದು ಮೆಹಂದಿ ಇತ್ತು, ಅದಕ್ಕೆ ನಾವು ಡಿಸ್ಕಸ್ ಮಾಡ್ತಿದ್ದು ಹೆಂಗೆ ಡ್ಯಾನ್ಸ್ ಮಾಡೋದು ಏನಂತ ಹೇಳಿ ಎಲ್ಲ. ಚಿಕ್ಕಿ ನೀವು ನಂಗೆ ಚಿಕ್ಕಿ ಅಂಬ್ರ? ಹೌದಾ? ಗಗನ ಚುಕ್ಕಿ ನಾನು ಅಲ್ಲ, ನೀವು ನಾಡ್ದು ಡ್ಯಾನ್ಸ್ ಎಲ್ಲ ಮೆಹಂದಿಗೆ ಗಟ್ಟಿ ಹಾಕೋಕಾಗಂತಿ. ಯಾಕೆ ಹುಡಿಯಾಯ್ಕ ಎಂತ ಮೆಹಂದಿ ಅಂದ್ರೆ ಡಾನ್ಸ್ ಆಡಿ ಯಾವ್ದು ನಮ್ ಲೆವೆಲ್ಗೆ ಅದು ಮ್ಯಾಟ್ ಎಲ್ಲ ಹಾಕೊಂಡು ಮೋದಿ ಕೇರಿ ಬಂದ ಮೈಕೆ ಆ ಮ್ಯಾಟ್ ಎಲ್ಲ ನಾವು ಹಾಕಿಲ್ಲ. ಒಂದ್ ಕೆಲಸ ಮಾಡಿ, ನೀವು ಡ್ಯಾನ್ಸ್ ಮ್ಯಾಲ್ ಮಾಡಿ, ಇಲ್ಲ ಅಲ್ಲ ಮೆಹಂದಿ ದಿವಸ ಮ್ಯಾಲ ಕಳ್ಸುದಾ? ಯಾಕೆ ಅದೇ ಇವ್ರಿಗೆ ತಗೊಂಡ್ ಸ್ಟೇಜ್ ಹೊಡಿಯಕ ಅಲ್ಲ ಸ್ಟೇಜ್ ಸ್ಲಾಬ್ ಎಲ್ಲ ಮಾಡ್ಬಿಟ್ರೆ ಎಂತ ಹೇಳದ್ದ ಮೆಹಂದಿ ದಿವಸ ಎಂತ ಬೇರೆ ನೋಡಿ ಆಡದ್ ಮತ್ತೆ ಮ್ಯಾಲ ಇದ್ ಮಾಡಿ ಕೆಮ್ಮಿ ಗುಣ ಕಡೆ ಎಲ್ಲ ಎಂತೆಂತದಾಯ್ತು ಗಣಸರ್ ಕೆಮ್ಮಿ ಗುಣದ ಹೆಂಗ್ ಕಾಲಿಗೆ
ಗಡಿ ಸಾಕಾಯ್ತು, ಮತ್ತೆ ಲೇಟ್ ಹತ್ತು ಅಂದ್ಕೊಂಡು ಮನೆಗೆ ಹೊರಡ್ತು. ನಾಡ್ದು ಮತ್ತೆ ವಾಪಸ್ ಬರ್ಕಲ್ಲ, ಮೆಹಂದಿ ಇತ್ತು 9ಕ್ಕೆ. ನನ್ನ ನೆಕ್ಸ್ಟ್ ವ್ಲಾಗ್ ಮೆಹಂದಿ ವ್ಲಾಗೆ. ಸೊ ನೀವೆಲ್ಲರೂ ಕಂಡು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೈಡಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟ್. ಓಕೆ ಬಾಯ್.